ಓಂ ಗಂ ಗಣಪತಯೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಮ್ಮ ಪೂಜಾ ಕೈಂಕರ್ಯಗಳಲ್ಲಿ ಯಾವುದೇ ಕಾರ್ಯಕ್ರಮಗಳಲ್ಲೂ ಸಹ ನಾವು ಸಾಮಾನ್ಯವಾಗಿ ಗಣಪತಿ ಪೂಜೆಯನ್ನು ಮಾಡ್ತೀವಿ. ಆದರೆ ನಮ್ಮಲ್ಲಿ ಎಷ್ಟೋ ಜನ ನನಗೂ ಪ್ರಶ್ನೆ ಕೇಳ್ತಾರೆ, ಇದೊಂದು ಅನುಮಾನ ಇದೆ, ಇದಕ್ಕೆ ಇವತ್ತು ಉತ್ತರವನ್ನು ಹುಡುಕ್ತಾ ನಾವು ಮನೆಗಳಲ್ಲಿ ಯಾವುದೇ ಪೂಜೆ ಮಾಡಬೇಕಾಗಿರಲಿ, ನಿತ್ಯ ಪೂಜೆ ಮಾಡಬೇಕಾಗಿರಲಿ, ನಾವು ಮನೆಯಲ್ಲಿ ಮಾಡ್ತಕ್ಕಂಥ ಪೂಜೆಯಲ್ಲಿ ಹೆಚ್ಚು ಪ್ರಾಶಸ್ತ್ಯ ಮನೆ ದೇವರಿಗೆ ಕುಲದೇವರಿಗೆ ಕೊಡ್ತೀವಿ. ಆದರೂ ಕೂಡ ಪೂಜೆ ಪ್ರಾರಂಭಕ್ಕೆ ಮುಂಚಿತ ಮೊದಲಿಗೆ ನಾವು ಮನೆಯಲ್ಲಿಯೂ ಸಹ ಗಣಪತಿಯ ಸ್ಮರಣೆ ಮಾಡಲೇಬೇಕು. ಅದರಲ್ಲೂ ಕೂಡ ಕೆಲವು ವಿಶೇಷವಾದ ಮಂತ್ರಗಳ ಮುಖೇನ, ತುಂಬ ಸೂಕ್ಷ್ಮ ಮಂತ್ರಗಳ ಮುಖೇನ ನಾವು ಗಣಪತಿಯನ್ನು ಸ್ಮರಣೆ, ಸಾಮಾನ್ಯವಾಗಿ ನಾವು ಶುಕ್ಲಾಂಬರಧರಂ ಹೇಳ್ಕೊಳ್ತೀವಿ, ಆಮೇಲೆ ಗಣಪತಿಯ ಶ್ಲೋಕಗಳು ಇನ್ನೇನಾದರೂ ಹೇಳ್ಕೊಬೋದು. ಇವತ್ತು ನಿತ್ಯ ಪೂಜೆಯಲ್ಲಿ ನಾವು ಗಣಪತಿಯನ್ನು ಸ್ಟಾರ್ಟಿಂಗ್, ನೀವು ಮನೆಯಲ್ಲಿ ದೇವರ ಗುಡಿಯಲ್ಲಿ ಪಾದಾರ್ಪಣೆ ಮಾಡಿದ ತಕ್ಷಣವೇ ನೀವು ನಿಂತ್ಕೊಂಡಿದ್ದೀರಾ, ಇನ್ನು ಕುಳಿತುಕೊಂಡು ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದಿಲ್ಲ. ಆ ಒಂದು ಹೊಸಲನ್ನು ದಾಟಿ ಒಳಕ್ಕೆ ಪ್ರವೇಶ ಮಾಡ್ತಾ ಇದ್ದಂಗೆ ನೀವು ಗಣಪತಿಯ ಸ್ಮರಣೆ ಮಾಡಿಕೊಂಡಾಗ ಆ ಪೂಜೆ ಪರಿಪೂರ್ಣ ಆಗುತ್ತೆ, ಫಲಪೂಜೆ ಆಗುತ್ತೆ, ಫಲ ಸಿಗುತ್ತೆ. ನಮಗೆ ಫಲ ಇಂಪಾರ್ಟೆಂಟು. ಸುಮ್ಮನೆ ಸಾಧ್ಯವಾದಷ್ಟು ಬೆಳಗ್ಗೆಯಿಂದ ಸಾಯಂಕಾಲ ಜಪ ಮಾಡ್ತಾ ಬೇರೆಯವ್ರನ್ನ ಮಾತಾಡಿದಾಗ ಆ ಜಪ ಫಲಿಸೋದಿಲ್ಲ. ಅದು ಹಾಗಾಗಿ ಪೂಜೆಯಲ್ಲೂ ಅಷ್ಟೇ ನಾವು ಪೂಜೆ ಮಾಡಬೇಕು ಅಂದರೆ ಮೂಲತಃ ಗಣಪತಿಯ ಸ್ಮರಣೆ. ನಿಮಗೀಗಾಗಲೇ ಗೊತ್ತಿದೆ ಯಾಕೆ ಗಣಪತಿ ಅಂದಾಗ ಆ ಒಂದು ಶಿವ ಪಾರ್ವತಿಯರು ಒಂದು ಪರೀಕ್ಷೆಯನ್ನು ಇಟ್ಟು ತನ್ನ ಅಣ್ಣನಾದ ಸುಬ್ರಹ್ಮಣ್ಯನ ಜೊತೆ ಗಣಪತಿಗೆ ಇಡೀ ಪ್ರಪಂಚವನ್ನು, ಇಡೀ ಬ್ರಹ್ಮಾಂಡವನ್ನು ನೀವು ಯಾರು ಸುತ್ತಿ ಬರ್ತಾರೋ ಅವರಿಗೆ ಒಂದು ಸ್ಥಾನ ಸಿಗುತ್ತೆ. ಜೊತೆಗೆ ಅವರಿಗೆ ಒಂದು ಪ್ರತಿಭೆ, ಅವರ ಪ್ರತಿಭೆಗೆ ತಕ್ಕ ಫಲ ಏನು ಹೇಳ್ತಾರೆ, ಅವರು ಜಯಿಸ್ತಾರೆ ಅಂತಕ್ಕಂಥ ಮಾತು ಕೂಡ ಹೇಳಿರ್ತಾರೆ. ಆದರೆ ತಕ್ಷಣವೇ ತನ್ನ ನವಿಲಿನ ವಾಹನವನ್ನು ಏರಿ ಹೊರಟಂತಹ ಕಾರ್ತಿಕೇಯ, ಆದರೆ ಗಣಪತಿ ಯೋಚನೆ ಮಾಡಿ ತಕ್ಷಣವೇ ತಂದೆ ತಾಯಿಗಳನ್ನು ಸುತ್ತುವರಿದು ಅವರಿಗೆ ಒಂದು ಪ್ರದಕ್ಷಿಣೆ ಮಾಡಿದಾಗ, ನೀವೇ ನನಗೆ ಪ್ರಪಂಚ ಅಂದಾಗ, ಆಗ ಶಿವ ಕೊಟ್ಟಂಥ ವರ ಏನು ಅಂದರೆ ಪ್ರಥಮವಾಗಿ ಶಿವನನ್ನು ನಾವು ಪೂಜೆ ಇದು ಗಣಪತಿಯನ್ನು ಪೂಜೆ ಮಾಡಬೇಕು ಅಂತಕ್ಕಂಥದ್ದನ್ನು ಶಿವ ಹೇಳ್ತಾನೆ. ಶಿವ ಪಾರ್ವತಿಯರು ಕೊಟ್ಟಂಥ ವರ. ಹಾಗಾಗಿ ನಾವು ಇವತ್ತಿನ ದಿವಸ ದೇವಸ್ಥಾನದಲ್ಲಿ ಅಥವಾ ಮನೆಯ ಗುಡಿಯಲ್ಲಿ ನೀವು ಬಾಗಿಲಲ್ಲಿ ಪ್ರವೇಶ ಮಾಡ್ತಾ ನಿಂತಿರ್ತಕ್ಕಂಥ ಸಮಯದಿಂದನೇ ಪ್ರಾರಂಭ ಮಾಡ್ಕೊಂಡು ಹೋಗಿದ್ದೆ ಆದರೆ ತುಂಬಾ ಒಳ್ಳೆಯದಾಗತ್ತೆ. ಈ ಒಂದು ಗಣೇಶನ ಒಂದು ಮಂತ್ರವನ್ನು ಹೇಳಿಕೊಂಡು ಅಲ್ಲಿಂದ ಪ್ರಾರಂಭ ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗತ್ತೆ. ಈಗ ವಕ್ರತುಂಡ ಮಹಾಕಾಯ ಅಥವಾ ಶುಕ್ಲಾಂಬರಧರಂ ಇವೆಲ್ಲವನ್ನು ಹೇಳ್ಕೊಳ್ಳೋದಕ್ಕಿಂತ ನಾವು ಅದರ ಜೊತೆಗೆ ಶ್ರೀ ಗಣೇಶಾಯ ನಮಃ ಇದು ಮಹಾಮಂತ್ರ. ಈ ಮಂತ್ರವನ್ನು ಯಾರು ಜಾಸ್ತಿ ಹೇಳ್ಕೊಳ್ತಾರೋ, ಶ್ರೀ ಗಣೇಶಾಯ ನಮಃ ಈ ಮಂತ್ರವನ್ನು ಹೇಳಿಕೊಂಡು ನೀವು ಪೂಜೆಯನ್ನು ಪ್ರಾರಂಭ ಮಾಡಿಕೊಂಡ್ರೆ ಬಹಳಷ್ಟು ಶುಭ ಆಗುತ್ತೆ. ಅದರಾದಮೇಲೆ ನೀವು ಆವಾಹನೆ ಮಾಡ್ಕೊಳ್ಳೋದು, ಆಮೇಲೆ ಆತ್ಮದಲ್ಲಿ ಆವಾಹನೆ, ಆಮೇಲೆ ಆ ದೇವರ ಗುಡಿಯಲ್ಲಿ ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮನೆಯಲ್ಲಿಯೇ ತಕ್ಷಣ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಹೊರಟೋಗುತ್ತೆ. ಅದಾದ ನಂತರ ಯಥಾವಿಧಿಯಾಗಿ ಯದ್ಭಾವಂ ತದ್ಭವತಿ ಅಂತ ಹೇಳ್ಕೊಂಡು ಮಾಡ್ಕೋಬೋದು. ಆದರೆ ಗಣೇಶನ ಮಂತ್ರ ಇಲ್ಲದೆ ನೀವು ಯಾವುದು ಮಾಡಿದ್ರೂ ಕೂಡ ಆ ಪೂಜೆ ಆವತ್ತಿನ ಮಟ್ಟಿಗೆ ಅದು ಫಲಿಸೋದಿಲ್ಲ ಅಂತ ಹೇಳ್ತಾ, ಎಲ್ಲವೂ ಅನುಭವಪೂರ್ವಕ ಅಂತ ಹೇಳ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.